ಸನ್ಮಾನವನ್ನು ಮಾಡಲಾಗ್ತಿದೆ. ಹುಚ್ಚೇಗೌಡರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಪುಟ್ಟೇಗೌಡರು ನಮ್ಮ ಜೊತೆ 40 ವರ್ಷದ ಜೊತೆ ಒಡನಾಡಿಗಳು. ಅವರು ಒಂದು ಕಲಾ ಸಂಘದಲ್ಲಿ ಇದ್ದುಕೊಂಡು ಅವರ ಸೇವೆಯನ್ನು ಭಾಳ ಚೆನ್ನಾಗಿ ಮಾಡಿ ಬಾಲಕೃಷ್ಣ ರಂಗಮಂದಿರವೇ ಆಗಲಿ, ಕುವೆಂಪು ರಂಗಮಂದಿರವೇ ಆಗಲಿ, ಕುವೆಂಪು ಪಾರ್ಕೇ ಆಗಲಿ, ಬೇರೆ ಕಡೆನೂ ಆಗಲಿ ಕನ್ನಡ ಸಾಹಿತ್ಯ ತಗೊಂಡು ನಾನು ಅವ್ರಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದೀನಿ. ದೇವರವ್ರಿಗೆ ಒಳ್ಳೆಯ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಸರ್ ಎಲ್ಲ ಕಡೆ ನೋಡಿ ನಮ್ಮ ಜೊತೆಯಲ್ಲಿ ಇದ್ದವರೊಬ್ಬರು ಅಧ್ಯಕ್ಷರಾಗಿದ್ದರೆ ಅದೇ ಒಂದು ಹೆಮ್ಮೆ ನಮಗೆ. ಎರಡವಧಿ ಆಗಿದ್ದೀರಾ ಈ ರಂಗ. ಎಲ್ಲರ ಕೈ ಎತ್ತಿ. ಗಾಂಧಿ, ಅಂಬೇಡ್ಕರ್, ಕುವೆಂಪು ಅವರಿಗೆ, ಮಾನವ ದಾರ್ಶನಿಕರಿಗೆ. ರೈಟ್ ಸರ್, ಥ್ಯಾಂಕ್ ಯು. ಫೋಟೋ ಏನಾದರೂ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಇವತ್ತು ರಾಷ್ಟ್ರಕವಿ ಕುವೆಂಪುರವರ 116ನೇ ಜನ್ಮದಿನೋತ್ಸವದಿಂದ ಜಯಂತ್ಯೋತ್ಸವ ದಿನ ಇವತ್ತು ನಮ್ಮ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಮತ್ತು ಎಲ್ಲ ನಿವಾಸಿಗಳ ವತಿಯಿಂದ ಸಡಗರದಿಂದ ಸಂಭ್ರಮದಿಂದ ಇವತ್ತು ಜನ್ಮದಿನಾಚರಣೆ ಆಚರಿಸ್ತಾ ಇದ್ದೀವಿ. ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಯುಗಪುರುಷ ಮತ್ತು ಜಗಪುರುಷನೂ ಕೂಡ ಹೌದು. ಇವರು ರಾಷ್ಟ್ರಕವಿ ಜೊತೆಗೆ ಅವರು ಬರೆದಂಥ ರಾಮಾಯಣ ದರ್ಶನ ಅನೇಕ ಕೃತಿಗಳಿಗೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಜೊತೆಯಲ್ಲಿ ಇವರು ಹುಬ್ಬಳ್ಳಿಯಲ್ಲಿ ಹುಟ್ಟಿದಂಥವರು. ಅವರು ಪ್ರಕೃತಿ ಜೀವನವನ್ನು ಭಾಳ ಇಷ್ಟಪಡ್ತಾಯಿದ್ರು. ಅವರು ನಮ್ಮ ಕನ್ನಡಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಮತ್ತು ಅನೇಕ ಕೃತಿಗಳನ್ನು ರಚಿಸಿ ನಮ್ಮ ಕನ್ನಡದ ಒಂದು ಮೆರುಗನ್ನು ಬೆಳೆದಂಥ ಮಹಾನ್ ವ್ಯಕ್ತಿ ವಿಶ್ವಮಾನವ. ಅವರು ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಬಡಾವಣೆಯ ಎಲ್ಲ ನಿವಾಸಿಗಳಿಗೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಸಾಹಿತಿಗಳು ಹಾಗೂ ನಮ್ಮ ಪ್ರಸಿದ್ಧವಾದಂಥ ನಮ್ಮ ಈ ಭಾಗದ ಮತ್ತು ರಾಜರಾಜೇಶ್ವರದ ಭಾಗದ ಎಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದಂಥ ನಮ್ಮ ಪುಟ್ಟೇಗೌಡರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅವ್ರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದೇವೆ. ಅವರು ಕೂಡ ಕುವೆಂಪು ಅವ್ರ ಬಗ್ಗೆ ಮಾತಾಡಲಿದ್ದಾರೆ. ಇವತ್ತಿನ ಎಲ್ರಿಗೂ ಶುಭವಾಗಲಿ. ರಾಷ್ಟ್ರಕವಿ ಕವಿಯವರು ಕೊಟ್ಟಂಥ ತತ್ವಗಳು, ಅವರಂಥ ಕೃತಿಗಳ ಅವರು ಮಾಡಿದಂಥ ದೇಶಕ್ಕೆ ಮಾಡಿದಂಥ ಹಲವಾರು ವಿಚಾರಗಳ ದಾರಿಯನ್ನು ಕೊಟ್ಟಿರುವಂಥದ್ದು ಅವರ ಅನುಭವಗಳನ್ನು ಹಂಚಿಕೊಂಡು ಅವರ ಅನುಭವಗಳನ್ನು ನಾವೆಲ್ಲ ಕೂಡ ನಮ್ಮ ನಿಜ ಜೀವನದಲ್ಲಿ ಹಂಚಿಕೊಂಡು ನಾವು ಮುಂದುವರಿಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶುಭಾಶಯ ಕೊಡ್ತಾ ಇದ್ದೀನಿ. ನಮಸ್ಕಾರ. ಬಡಾವಣೆಯ ಎಲ್ಲ ನಿವಾಸಿಗಳಿಗೂ ಹಾಗೂ ನಮ್ಮ ರಾಜ್ಯದ, ರಾಷ್ಟ್ರದ ಎಲ್ಲ ಜನತೆಗೂ ಶುಭಾಶಯವನ್ನು ಕೋರುತ್ತಾ, ಕುವೆಂಪು ಅವರು ಹಾಕಿಕೊಟ್ಟಂಥ ದಾರಿ, ಅವರು ಕನ್ನಡದಲ್ಲಿ ಅವರು ಮೊಟ್ಟ ಮೊದಲನೇದಾಗಿ ಜ್ಞಾನಪೀಠ ಪ್ರಶಸ್ತಿ ಅಂತ ಪಡೆದವರು. ಅವರ ಮಾರ್ಗದರ್ಶನ, ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ನಾವೆಲ್ಲ ನಡ್ಕೊಂಡು ಹೋದರೆ ನಮ್ಮ ದೇಶ, ನಮ್ಮ ನಾಡು, ನಮ್ಮ ರಾಜ್ಯ, ನಮ್ಮ ಬಡಾವಣೆ ಎಲ್ಲ ಉತ್ತಮವಾಗಿ ನಡೀತದೆ. ಅವರ ಒಂದು ಆಶೀರ್ವಾದ ನಮ್ಮ ಜನತೆ ಮೇಲೆ, ನಾಡಿನ ಜನತೆ ಮೇಲೆ, ದೇಶದ ಜನತೆ ಮೇಲೆ, ರಾಜ್ಯದ ಜನತೆ ಮೇಲೆ ಅವರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಅವರಿಗೆ ಒಂದು 116ನೇ ಜಯಂತ್ಯೋತ್ಸವಕ್ಕೆ ಶುಭವಾಗಲಿ. ನಮ್ಮ ನಾಡಿನ ಜನತೆ ಅವರ ಅನುಸರಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದ. ನಿಮಿಷ ಮಾತಾಡಬೇಡಿ. ಸರಿ. ಇವತ್ತು ರಾಷ್ಟ್ರ ಕಂಡಂಥ ಮಹಾನ್ ಚೇತನ, ವಿಶ್ವಮಾನವ ಸಂದೇಶವನ್ನು ನೀಡಿದಂಥ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ, ಶ್ರೇಷ್ಠ ಕವಿ ರಸರ್ಷಿ ಕುವೆಂಪು ಅವರ ಜನ್ಮದಿನಾಚರಣೆಯನ್ನು ಇಡೀ ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾಯಿದ್ವಿ. ಈ ಶುಭ ದಿನವನ್ನು ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಚರಿಸಲೇಬೇಕಾದಂಥ ಒಂದು ಅಪರೂಪದ ದಿನ. ಇದು ಸರ್ಕಾರವನ್ನು ಕೂಡ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಅವರು ಕೂಡ ಸರ್ಕಾರಿ ಇದರಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಊರಿನಲ್ಲೂ, ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಬಡಾವಣೆಯಲ್ಲೂ ಕೂಡ ಆಗಬೇಕಾದಂಥ ಇದು ಮಹಾನ್ ಚೇತನದ ಒಂದು ನೆನಪು. ಯಾಕೆ ಅಂದರೆ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಕುವೆಂಪು ಅವರು ವಿಶ್ವಮಾನವ ದಾರ್ಶನಿಕರು. ಈ ವಿಶ್ವಮಾನವ ದಾರ್ಶನಿಕರು ಕೊಟ್ಟಂಥ ಕೊಡುಗೆ ಇವತ್ತೇನಾದರೂ ನಾವು ಶೂದ್ರ ಸಮುದಾಯ ಇವತ್ತು ನಾವು ಈ ಸಮಾಜದಲ್ಲಿ ನಾವು ನೆಲೆಸಿದ್ದೀವಿ, ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿದ್ದೀವಿ, ಸಮಾಜದಲ್ಲಿ ನಾವು ಒಳ್ಳೆಯ ಸ್ಥಾನಮಾನವನ್ನು ಕಂಡುಕೊಂಡಿದ್ದೀವಿ ಅಂತ ಅಂದರೆ ಇವತ್ತೇನು ನಮ್ಮ ಕುವೆಂಪು ಅವರು ಕೊಟ್ಟಂಥ ವಿಶ್ವಮಾನವ ಸಂದೇಶ, ನಮ್ಮ ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಒಂದು ಸಂವಿಧಾನ,
ಇವೆರಡೂ ಕೂಡ ಈ ರಾಷ್ಟ್ರದ ಏಳಿಗೆಗೆ ಉನ್ನತ ಸ್ಥಾನವನ್ನು ತಂದುಕೊಟ್ಟಿದೆ. ಹಾಗಾಗಿ ಕುವೆಂಪು ಅವರು ನೀಡಿದಂಥ ಕೊಡುಗೆ, ಅಂಬೇಡ್ಕರ್ ನೀಡಿದಂಥ ಕೊಡುಗೆ, ಬುದ್ಧ ಅವರು ಕೊಟ್ಟಂಥ ಕೊಡುಗೆ, 12ನೇ ಶತಮಾನದ ಬಸವಣ್ಣ ಅವತ್ತು ಸಮಾನತೆಯನ್ನು ಸಾರಿದರು. ಆದರೆ ಕುವೆಂಪು ಅವರು ಅದನ್ನೇ ಇದಾಗಿಟ್ಕೊಂಡು ಇವತ್ತಿನ ಜನತೆಗೆ, ಇವತ್ತಿನ ಯುಗಕ್ಕೆ ಯುಗಪುರುಷ ಅನಿಸ್ಕೊಂಡು ಅವರು ವಿಶ್ವಮಾನವ ಸಂದೇಶವನ್ನು ಕೊಡ್ತಾರೆ. ಬಸವಣ್ಣವರು ಸಮಾನತೆಯನ್ನು ಹುಟ್ಟಾಕಿ ಎಲ್ಲರೂ ಸಮಾನರು ಅಂತ ಹೇಳಿ ಲಿಂಗಾಯತ ಧರ್ಮವನ್ನು ಹುಟ್ಟಾಕಿದರೆ, ಕುವೆಂಪು ಅವರು ವಿಶ್ವಮಾನವ ಧರ್ಮ, ನೇಗಿಲ ಕುಳದೊಳಗೆ ಅಡಗಿದೆ ಧರ್ಮ, ನೇಗಿಲ ಯೋಗಿಯ ನೋಡಲ್ಲಿ ಅಂತೇಳಿ ಇದು ಮಾಡಿ ಇವತ್ತೇನು ಕೃಷಿ ಕಾಯಕದಲ್ಲಿ ತೊಡಗಿರ್ತಕ್ಕಂಥ ಎಲ್ಲ ರೈತರ ಇವತ್ತೇನು ಪ್ರತಿಯೊಬ್ಬರ ಅನ್ನ ತಿನ್ನದೆ ಏನೂ ಮಾಡೋಕ್ಕಾಗಲ್ಲ, ಪ್ರತಿಯೊಬ್ಬರಿಗೆ ಅನ್ನದಾತರಾಗಿರ್ತಕ್ಕಂಥ ಕೃಷಿ ಕಾಯಕ ಮಾಡ್ತಕ್ಕಂಥ ರೈತರನ್ನು ಅವರು ಗಾಂಧೀಜಿಯ ನಂತರ ಅವರು ಆ ಶ್ರೇಷ್ಠ ಸ್ಥಾನದಲ್ಲಿ ಕುವೆಂಪು ಅವರು ಗಾಂಧೀಜಿಯ ನಂತರ ಅವ್ರನ್ನ ತಂದು ಕೂರಿಸ್ತಾರೆ. ಹಾಗಾಗಿ ಕುವೆಂಪು ಅವ್ರನ್ನ ಪ್ರತಿಯೊಬ್ಬರು ನೆನೆಬೇಕಾದ್ದು, ಸ್ಮರಿಸಬೇಕಾದ್ದು ಇದು ತುಂಬ ಅನಿವಾರ್ಯ. ಅದಕ್ಕೆ ಅವ್ರು ಹೇಳೋದು, ಮಗು ಹುಟ್ಟುವಾಗ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ಬೆಳೀತಾ ಬೆಳೀತಾ ಅವನು ಅಲ್ಪಮಾನವನ ಪಟ್ಟ ಕಟ್ತೀವಿ ನಾವು. ಜಾತಿ, ಧರ್ಮ, ಕುಲ, ಗೋತ್ರ ಅಂತ ಅಂದ್ಕೊಂಡು ಅಲ್ಪಮಾನವ ಪಟ್ಟವನ್ನು ಕಟ್ತೀವಿ. ಅದಾಗಬಾರ್ದು. ಇವತ್ತೇನಾದ್ರು ನಿಜವಾಗುವ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂಥ ಕುವೆಂಪು ಅವರ ಕೃತಿಗಳು ಅವರು ಅವತ್ತಿನ ಕಾಲಕ್ಕೇ ಇಂಗ್ಲೀಷಿಗೆ ತರ್ಜಮೆ ಆಗಿದ್ದರೆ ಇವತ್ತು ಭಾಳ ದೊಡ್ಡ ನೊಬೆಲ್ ಪ್ರಶಸ್ತಿ ಅವರಿಗೆ ದೊರೀತಾ ಇತ್ತು. ಅದಲ್ಲದೆ ಅವ್ರೇನು ಕೊಟ್ಟರು, ಇಡೀ ದೇಶ, ಇಡೀ ರಾಷ್ಟ್ರ, ಇಡೀ ವಿಶ್ವ ಅದನ್ನು ಅಳವಡಿಸ್ಕೊಂಡ್ರೆ ಯುದ್ಧಗಳೇ ಆಗಲ್ಲ. ಅಂಥ ಸಂದೇಶವನ್ನು ಕುವೆಂಪು ಅವರು ಕೊಟ್ಟಿದ್ದಾರೆ. ಅಂಥ ಅಪರೂಪದ ವ್ಯಕ್ತಿಯನ್ನು, ಅಪರೂಪದ ಮೇರು ವ್ಯಕ್ತಿಯನ್ನು ನಮ್ಮ BML ಸಹಕಾರ ಸಂಘ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಇಲ್ಲಿ ಇಬ್ಬರು BML ಸಹಕಾರ ಸಂಘದ ಭೀಷ್ಮರು ನಿಂತಿದ್ದಾರೆ ನಮ್ಮ ಎದುರುಗಡೆ, ಅಕ್ಕಪಕ್ಕ ಎಡಗಡೆ ಬಲಗಡೆ, ನಮ್ಮ ಹುಚ್ಚೇಗೌಡರು ಮತ್ತು ನಮ್ಮ ಚಂದ್ರೇಗೌಡರು. ಇವರು ಸುಮಾರು 11 ಬಡಾವಣೆಗಳನ್ನು ನಿರ್ಮಾಣ ಮಾಡಿ 11 ಬಡಾವಣೆಗಳಲ್ಲೂ ಕೂಡ ಈ ರೀತಿಯ ವಿಶೇಷವಾದಂಥ ಇದನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಯಾರೂ ಈ ರೀತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ಎಲ್ಲ ಬಡಾವಣೆಗಳು ನೋಡ್ಕೊಂಬನ್ನಿ. ನಮ್ಮ BML ಬಡಾವಣೆ ಅಂದರೆ ವಿಶೇಷವಾಗಿರುತ್ತೆ ನೋಡಿ. ಇಲ್ಲಿ ತಂದು ಕುವೆಂಪು ಅವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಅವರ ವಿಶ್ವಮಾನವ ಸಂದೇಶವನ್ನು ಇವತ್ತು ಸಾರ್ತಾ ಇದ್ದಾರೆ. ಈ ಬಡಾವಣೆ ಎಲ್ಲ ಜನ ಒಂದು ಹಬ್ಬದ ಸಂಭ್ರಮವನ್ನು ಇಲ್ಲಿ ಮಾಡಬೇಕಾಗಿತ್ತು ಇವತ್ತು. ಹಾಗಾಗಿ ಇವರಿಬ್ಬರು ಭೀಷ್ಮರು ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಮ್ಮಲ್ಲೂ ಕೂಡ ಬಾಲಕೃಷ್ಣ ರಂಗಮಂದಿರ ಅವತ್ತೇನಾದರೂ ಇವರಿಬ್ಬರು ಮನಸ್ಸು ಮಾಡದೇ ಇದ್ದರೆ ಆ ಜಾಗವನ್ನು ಯಾರೋ ಒಬ್ರು ನೋಡ್ಕೊಂಡು ಹೋಗ್ತಾಯಿದ್ರು. ನಾವು ರಾತ್ರಿ 3 ಗಂಟೆಲಿ ತಂದು ಬೋರ್ಡ್ ಬರೆದ್ಬಿಟ್ಟು ಬಾಲಕೃಷ್ಣ ರಂಗಮಂದಿರ ಅಂತೇಳಿ ಅವತ್ತು ಹೆಸರು ಹಾಕಿದ್ದಕ್ಕೆ ಇವತ್ತು ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮಗಳು ಅಲ್ಲಿ ನಡೀತವೆ. ಅದನ್ನು ನಾನೇ ನಿರ್ವಹಣೆ ಮಾಡ್ತಿದ್ದೆ. ರಂಗಸಮುದ್ರ ಅಂತ 25 ವರ್ಷ ಆಯಿತು. ಅದಕ್ಕೆ ಕಾರಣಕರ್ತರು ಇವರಿಬ್ಬರು. ಅವತ್ತು ಚಂದ್ರೇಗೌಡರ ಅಧ್ಯಕ್ಷತೆಯಲ್ಲಿ, ನಮ್ಮ ಹುಚ್ಚೇಗೌಡರ ಅಧ್ಯಕ್ಷತೆಯಲ್ಲಿ ಅದು ನಡೀದೇ ಇದ್ದರೆ ಇವತ್ತು ಅಂಥ ಒಂದು ಜಾಗ ನಮಗೆ ಉಳಿತಾ ಇರಲಿಲ್ಲ. ಹಾಗಾಗಿ ಇವರಿಬ್ಬರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಮತ್ತು ನಮ್ಮ BML ಸಹಕಾರ ಸಂಘವನ್ನು ನಮಗೆ ಅನ್ನ ಕೊಟ್ಟಂಥ BMLನ ನಮಗೆ ಎಲ್ಲರಿಗೂ ಸೂರು ಕೊಟ್ಟಂಥ, ನಮಗೆ ಬೆಳಕನ್ನು ಕೊಟ್ಟಂಥ BML ಸಹಕಾರವನ್ನು, BML ಸಹಕಾರ ಸಂಘದ ಪದಾಧಿಕಾರಿಗಳನ್ನು, ನಿರ್ದೇಶಕರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ವಿಶ್ವಮಾನವ ದಿನಾಚರಣೆಯನ್ನು ಈ ಕುವೆಂಪು ರಂಗಮಂದಿರದ ಆವರಣದಲ್ಲಿ ಆಚರಣೆ ಮಾಡ್ತಾ ಇರೋದು ಒಂದು ಅತ್ಯಂತ ಸೂಕ್ತ ಮತ್ತು ಸಮಯೋಚಿತ ಮತ್ತು ಶ್ರೇಷ್ಠವಾದಂಥ ಕಾರ್ಯಕ್ರಮ ಅಂತ ನಾನಾದರೂ ಹೇಳಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಇಲ್ಲಿಯ ಪದಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು